सुमतिभिरनुमेयं शुभ्रकाजं सखाजं सुखमजमनपाजं मुक्त्युपाजं विमाजं द्रहजमहममेजं तेजमम्नायगेजं सदजमसदजेयं श्रीसहाजं भजेयम् अंजनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति यं सूरजः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्तिस्तु सदा अशेष सर्वमङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपडुतरे श्रीमद्भागवते महापुराणे द्वितीयस्कन्धे सप्तमाध्याये अद्य कथानुवादे सति किञ्चित् पूर्वकथानुवादः। ಇದುವರೆಗೆ ಕೃಷ್ಣಾವತಾರದ ಚರಿತ್ರೆಯನ್ನ ಹೇಳ್ತಾ ಬಂದ್ರು. ಅಲ್ಲಿ ಕೃಷ್ಣ ಯಾರ್ಯಾರನ್ನ ಸಂಹಾರ ಮಾಡ್ದ ಅಂದಾಗ ಒಂದಿಷ್ಟು ಹೆಸರನ್ನ ಹೇಳ್ತಾ ಬಂದ್ರು. ಕಡಂಬಾಸುರ, ಖರಾಸುರ, ಬಕಾಸುರ, ಕೇಶಿ, ಅರಿಷ್ಟ, ಈ ರೀತಿ ಅನೇಕ ಹೆಸರುಗಳನ್ನ ಉಲ್ಲೇಖ ಮಾಡ್ತಾ ಬಂದ್ರು. ಆದ್ರೆ ಒಂದು ಪ್ರಶ್ನೆ ಅಲ್ಲಿ ಬಂತು, ಎಲ್ಲರನ್ನು ದೇವರೇ ಸಂಹಾರ ಮಾಡಿದ್ದ ಹಾಗಿಲ್ವಲ್ಲ ಅಂತ ಇದೊಂದು ಆಕ್ಷೇಪ ಮಾಡ್ತಾರೆ. ಅಲ್ಲ, ಈ ಪ್ರಲಂಬಾಸುರ, ಖರಾಸುರ ಮತ್ತೆ ಕಪಿ, ಈ ಕಪಿ ಅಂದ್ರೆ ಮೈಂದ ವಿವಿಧ ಅಂತ ಹೇಳ್ತೀವಲ್ಲ ಅವರು, ಇನ್ನು ಬಲ್ವಲ, ರುಗ್ಮಿ, ಇವ್ರನ್ನೆಲ್ಲ ಕೊಂದವ್ರು ಯಾರು? ಇವ್ರನ್ನೆಲ್ಲ ಕೊಂದಿದ್ದು ಬಲಭದ್ರ ಅಂತ ಇದೆ. ಬಲಭದ್ರ ಅಂದ್ರೆ ಬಲರಾಮ ಇವ್ರನ್ನೆಲ್ಲ ಕೊಂದಿದ್ದು ಅಂತ ಇದೆ. ಹಾಗಾದ್ರೆ ಇಷ್ಟು ಜನ ಬಲರಾಮ ಕೊಂದಿತ್ತು, ಇಷ್ಟು ಜನರನ್ನ. ಅದೇ ಕೃಷ್ಣ ಇವ್ರನ್ನೆಲ್ಲ ಕೊಂದ ಅಂತ ಈ ಶ್ಲೋಕದಲ್ಲಿ ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ. ಇನ್ನು ಕಾಂಬೋಜಾದಯಶ್ಚ, ಕಾಂಬೋಜ ದೇಶದ ರಾಜರುಗಳು, ಹೀಗೆ ಅನೇಕ ದೇಶದ ರಾಜರುಗಳನ್ನ ಯಾರು ಸಂಹಾರ ಮಾಡಿದ್ದು? ಭೀಮ, ಅರ್ಜುನ ಮತ್ತೆ ದ್ರೋಣಾಚಾರ್ಯರು, ಇವರು ಮತ್ತೆ ಇನ್ನು ಅನೇಕರು, ಅವರೆಲ್ಲ ಸಂಹಾರ ಮಾಡಿದ್ದಾರೆ ಅಂತ. ಇನ್ನು ಶಂಬರಾಸುರನ್ನ ಸಂಹಾರ ಮಾಡಿದ್ಯಾರು? ಪ್ರದ್ಯುಮ್ನ ಮಾಡೋದು ಶಂಬರಾಸುರನ ಸಂಹಾರ. ಇನ್ನು ಮುಚುಕುಂದ ರಾಜ ತಾನು ಕಾಲಯವನನ ಸಂಹಾರವನ್ನ ಮಾಡ್ತಾರೆ. ಹಾಗಾದ್ರೆ ಇಷ್ಟು ಜನ ಯಾರು ಕೃಷ್ಣನಿಂದ ಸಂಹಾರಗೊಂಡವರಲ್ಲ. ಕೃಷ್ಣ ಯಾರನ್ನೂ ಇಲ್ಲಿ ಕೊಲ್ಲೇ ಇಲ್ಲ ಇಷ್ಟು ಜನರನ್ನ. ಮತ್ ಯಾಕೆ ಈ ಭಾಗವತದ ಈ ಪದ್ಯದಲ್ಲಿ ಬ್ರಹ್ಮದೇವರು ಕೃಷ್ಣ ಇವ್ರನ್ನೆಲ್ಲ ಕೊಂದ ಅಂತ ಹೇಗೆ ಹೇಳ್ದ ಅಂತ ಒಂದು ಪ್ರಶ್ನೆ. ಅವಾಗ ಅದಕ್ಕೆ ಉತ್ತರ ಕೊಡ್ತಾ ಹೇಳ್ತಾರೆ, ಅದು ಬಲರಾಮ ಕೊಂದಿದ್ದು ಅಂದ್ರೆ ಅದು ಕೃಷ್ಣನೇ ಕೊಂದಿದ್ದು ಅಂತಾನೆ ಅರ್ಥ. ಭೀಮ, ಅರ್ಜುನ, ದ್ರೋಣ ಮತ್ತೆ ಮುಚುಕುಂದ, ಪ್ರದ್ಯುಮ್ನ ಇವರೆಲ್ಲ ಆ ರಾಕ್ಷಸರನ್ನ, ದೈತ್ಯರನ್ನ ಕೊಂದಿದ್ದು ಅಂದ್ರೆ ಅದು ದೇವರು ಕೊಂದಿದ್ದು ಅಂತಾನೆ ಅರ್ಥ. ಯಾಕೆ ಅಂದ್ರೆ ಈ ಬಲ, ರಾಮ ಮತ್ತೆ ಭೀಮ, ಅರ್ಜುನ, ಇದು ಯಾವುದೇ ಶಬ್ದ ಹೇಳ್ತಾ ಇರೋದು ಯಾರನ್ನ? ನಾವೆಲ್ಲ ಏನ್ ಅನ್ಕೊಳ್ಳೋದು ಬಲರಾಮನನ್ನ ಹೇಳ್ತಾ ಇದೆ, ಬಲರಾಮ ಅನ್ನೋ ಶಬ್ದ ಅಂತ. ವಾಸ್ತವಿಕವಾಗಿ ಆ ಶಬ್ದ ಹೇಳ್ತಾ ಇಲ್ಲ. ಬಲರಾಮ ಅನ್ನೋ ಶಬ್ದ ಹೇಳ್ತಾ ಇರೋದಲ್ಲ, ದೇವರನ್ನ ಬಲರಾಮ ಅನ್ನೋ ಶಬ್ದ ಹೇಳ್ತಾ ಇದೆ. ಇನ್ನು ಅರ್ಜುನ ಶಬ್ದ ಯಾರನ್ನ ಹೇಳ್ತಾ ಇದೆ? ದೇವರನ್ನ ಹೇಳ್ತಾ ಇದೆ. ಭೀಮ ಅನ್ನೋದು ಈ ಶಬ್ದ ಯಾರನ್ನ ಹೇಳ್ತಾ ಇದೆ? ಭೀಮನನ್ನ ಹೇಳ್ತಾ ಇದೆ. ಇದೇನಿದು? ಹಾಗಾದ್ರೆ ಅವರೆಲ್ಲ ಇರ್ಲಿಲ್ವಾ? ಪಾಂಡವರಲ್ಲಿ ಅರ್ಜುನ, ಭೀಮ, ಬಲರಾಮ ಇವರೆಲ್ಲ ಇದ್ರಲ್ಲ ಒಬ್ಬೊಬ್ರು ಕೂಡ. ಪಾಂಡವರಲ್ಲಿ ಈ ಭೀಮ, ಅರ್ಜುನಾದಿಗಳು, ಬಲರಾಮ ಸ್ವಯಂ ಕೃಷ್ಣನ ಅಣ್ಣ, ಇವರೆಲ್ಲ ಇದ್ರಲ್ವಾ? ಅಂದ್ರೆ ನಿಜ ಅವರೆಲ್ಲ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಅವರಲ್ಲಿ ದೇವರೇ ಒಳಗಡೆ ನಿಂತು ಆ ಕೆಲಸ ಮಾಡಿರೋದಷ್ಟೇ. ಅವ್ರ ನಿಜವಾದ ಶಕ್ತಿ ಅವ್ರದಲ್ಲ. ಯಾವುದೇ ಒಬ್ಬ ದೈತ್ಯ, ಅಸುರ ಇವನ್ನೆಲ್ಲ ಕೊಲ್ಲಬೇಕು ಅಂದ್ರೆ ದೇವರೇ ಎಲ್ಲಾ ವಸ್ತುಗಳ ಒಳಗಡೆ ನಿಂತು ಆ ಕೆಲಸ ಮಾಡಿಸ್ತಾರೆ. ಅದೊಂದು ಮಾತಿದೆ, ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ ಅಂತ ಒಂದ್ ಮಾತು.
ಅಂದ್ರೆ ಯಾವ್ದೇ ನಾವು ಕೆಲಸ ಮಾಡ್ಬೇಕಾದ್ರೆ ದೇವರೇ ಆಯಾಯ ವಸ್ತುವಿನ ಒಳಗಡೆ ನಿಂತು ಆ ಶಕ್ತಿಯನ್ನ ಪ್ರಚೋದನೆ ಮಾಡಿ ಆ ವ್ಯಕ್ತಿಯ ಒಳಗಡೆ ಇದ್ದು ಅವನ ಕೈಲಿ ಕೆಲಸ ಮಾಡಿಸೋದು. ಅವನೇ ನಿಜವಾಗಿ ಮಾಡೋದ್ ಲೆಕ್ಕದಲ್ಲಿ, ಸುಮ್ನೆ ಇನ್ನೊಬ್ರ ಕೈಲಿ ಮಾಡಿಸೋದು. ಈಗ ಮಗು ಕೈಲಿ ಎಲ್ಲ ಮಾಡಿಸ್ತಾ ಇರ್ತಾಳೆ ತಾಯಿ, ವಸ್ತುತಃ ತಾಯಿನೇ ಮಾಡೋದು. ಸುಮ್ನೆ ತಾಯಿ ತಾನು ಮಗುವಿನ ಕೈಯನ್ನ ಹಿಡ್ಕೊಳ್ತಾರೆ, ತಗೋ ತಿನ್ನು ಅಂತ ಹೇಳಿ ಆ ಆಹಾರವನ್ನ ಹಾಗೆ ತಗೊಂಡು ಅದರ ಬಾಯಿಗೆ ಹಾಕಿಸ್ತಾ ಇರ್ತಾರೆ. ವಸ್ತುತಃ ತಾಯಿನೇ ಮಾಡೋದ್ ಕೆಲಸ. ಹಾಗೆ ತಾಯಿಯ ಸ್ಥಾನದಲ್ಲಿ ಭಗವಂತ ಇದ್ದಾನೆ, ಎಲ್ಲ ಅವನೇ ಮಾಡಿಸೋದು. ಅವನೇ ಒಳಗಡೆ ನಿಂತು ಏಕಏವ ಶಕ್ತಿ, ಆ ಅತೀಂದ್ರಿಯ ಶಕ್ತಿ ಒಂದೇ ಎಲ್ಲ ಕೆಲಸವನ್ನ ಮಾಡಿಸ್ತಾ ಇರೋದು. ಹಾಗಾಗಿ ನಿಜವಾಗಿ ಬಲರಾಮ ಮತ್ತೆ ಭೀಮ ಇವರೆಲ್ಲ ಸಂಹಾರ ಕಾರ್ಯವನ್ನ ಮಾಡಿದ್ದು ಅಂತ ಹೇಳೋ ಹಾಗೆ ಇಲ್ಲ, ದೇವರೇ ನಿಜವಾಗಿ ಮಾಡಿದ್ದು ಅಂತ ಹೇಳ್ಬೇಕು. ಈ ಅರ್ಥದಲ್ಲಿ ಈ ಶಂಬರಾಸುರನನ್ನ ದೇವರೇ ಕೊಂದ. ಪ್ರದ್ಯುಮ್ನನ ಒಳಗಡೆ ಪ್ರದ್ಯುಮ್ನ ಅನ್ನೋ ರೂಪದಿಂದ ಇದ್ದ ಭಗವಂತ ಅವನೇ ಕೊಂದ. ಬಲರಾಮನ ಒಳಗಡೆ ಬಲರಾಮ ಅನ್ನೋ ರೂಪದಿಂದ ದೇವರಿದ್ದ, ಸಂಹಾರ ಮಾಡ್ತ. ಭೀಮನ ಒಳಗಡೆ ಭೀಮ ರೂಪದಿಂದ, ಅರ್ಜುನ ಒಳಗಡೆ ಅರ್ಜುನ ರೂಪದಿಂದ, ಹೀಗೆ ಪ್ರತಿಯೊಂದು ವಸ್ತುವಿನ ಒಳಗಡೆ ಪ್ರತಿಯೊಂದು ರೂಪದಿಂದ ಆಯಾಯ ರೂಪದಿಂದ ಇದ್ದು ದೇವರೇ ಆ ಕೆಲಸವನ್ನ ಮಾಡೋದು. ಅಲ್ಲ, ಇದೆಲ್ಲ ಹೇಳೋದೇನೋ ಸರಿ ಇದೆ, ಆದ್ರೆ ಬಲರಾಮ ಅನ್ನೋ ಶಬ್ದ ದೇವರನ್ನ ಹೇಗ್ ಹೇಳ್ತಾ ಇದೆ, ಅರ್ಜುನ ಶಬ್ದ ದೇವರನ್ನ ಹೇಗ್ ಹೇಳ್ತಾ ಇದೆ, ಭೀಮ ಅನ್ನೋ ಶಬ್ದ ದೇವರನ್ನ ಹೇಗ್ ಹೇಳ್ತಾ ಇದೆ ಅಂತ. ಅಂದ್ರೆ ಆ ಶಬ್ದಗಳಿಗೆಲ್ಲ ದೇವರೇ ಅರ್ಥ ಅಂತ. ಅದು ಹೇಗೆ ಅರ್ಥ ಮಾಡೋದು ಅಂದಾಗ ಅದಕ್ಕೆ ಹೇಳ್ತಾರೆ ರಾಮ ಶಬ್ದ ಮೊದಲು ನೋಡೋಣ. ಬಲರಾಮ ಅನ್ನೋಲ್ಲಿ ಒಳ್ಳೆ ಬಲ ಇರೋ ರಾಮ ಅಂತ ಅರ್ಥ. ಆ ರಾಮ ಅಂದ್ರೆ ಯಾರು? ಅದು ಕೃಷ್ಣನು ರಾಮನೇ. ಹೇಗೆ? ಯಾರು ಸದಾ ಕೃಷ್ಣನಲ್ಲೇ ಆಸಕ್ತಿಯನ್ನ ಹೊಂದುತ್ತಾರೋ, ಅಂದ್ರೆ ಇವಾಗ ಉದಾಹರಣೆ ಗೋಪಿಕಾಸ್ತ್ರೀಯರು, ಗೋಪಿಕಾಸ್ತ್ರೀಯರಿಂದ ಹಿಡಿದು ಯೋಗಿಗಳ ತನಕ ಎಲ್ರೂ ಕೂಡ ಕೃಷ್ಣನ ಬಗ್ಗೆ ಧ್ಯಾನ ಮಾಡ್ತಾ ಅಲ್ಲೇ ವಿಹಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಯಾರಲ್ಲಿ ಎಲ್ಲರೂ ರಮಣ ಮಾಡ್ತಾ ಇರ್ತಾರೋ ಅಂಥವನು ರಾಮ, ಅದೇ ಕೃಷ್ಣ ಅಂತ ಅರ್ಥ. ಎಲ್ಲರನ್ನು ಆಕರ್ಷಣೆ ಮಾಡ್ಕೊಳ್ತಾನೆ, ಎಲ್ಲರನ್ನು ತನ್ನ ಕಡೆ ಸೆಳ್ಕೊಂಡು ತಾನು ಅವ್ರಿಗೆಲ್ಲ ಸಂತೋಷ ನೀಡ್ತಾನೆ. ಹೀಗೆ ಎಲ್ಲರಲ್ಲೂ ಸಂತೋಷ ಕೊಡೋದ್ರಿಂದ ಅವನಿಗೆ ರಾಮ ಅಂತ ಕರೀತಾರೆ. ಮತ್ತೊಂದು ಅರ್ಥ ಏನು? ಅವನು ಸದಾ ಸಂತೋಷವಾಗಿದ್ದಾನೆ, ಆದ್ರಿಂದ ರಾಮ. ರಾಮ ಅಂದ್ರೆ ಆರಾಮಾಗಿರೋರಿಗೆ ರಾಮ ಅಂತ ಕರೀತಾರೆ. ಆರಾಮಾಗಿ ಯಾರು ಇರ್ತಾರೆ? ಕೃಷ್ಣನೇ. ಹಾಗಾಗಿ ಅವನಿಗೆ ರಾಮ ಅಂತ ಕರೀತಾರೆ. ಸರಿ, ರಾಮ ಅನ್ನೋ ಶಬ್ದ ತುಂಬಾ ಪ್ರಸಿದ್ಧ, ಹೇಗೋ ಕೃಷ್ಣನಿಗೆ ಜೋಡಿಸ್ಬಿಟ್ರಿ. ರಾಮ ಶಬ್ದ ಕೃಷ್ಣನನ್ನ ಹೇಳ್ತಾ ಇದೆ ಅಂತ. ಆದ್ರೆ ಭೀಮ ಅನ್ನೋ ಶಬ್ದ ಕೃಷ್ಣನನ್ನ ಹೇಗೆ ಹೇಳ್ತಾ ಇದೆ ಅಂದ್ರೆ, ಭೀಮ ಅನ್ನೋ ಶಬ್ದಕ್ಕೂ ಅದೇ ಅರ್ಥ ಅಂತೆ. ಹೇಗೆ? ಮಾ ಅಂದ್ರೆ ಬೇಡ ಅಂತ ಅರ್ಥ, ಮಾ ಅಂದ್ರೆ ದೂರ ಅಂತ ಅರ್ಥ, ಇಲ್ಲ ಅಂತ ಅರ್ಥ. ಉದಾಹರಣೆಗೆ ಉಮಾ ಅಂತ ಪಾರ್ವತಿ ದೇವಿಗೆ ಹೆಸರು, ಮಾ ಅಂತ. ಅದೇ ಅಂದ್ರೆ ಪಾರ್ವತಿ ತಪಸ್ಸು ಕೂತಂತೆ ಶಿವನನ್ನ ಒಲಿಸ್ಕೊಳ್ಳಿಕ್ಕೆ. ಯಾಕೋ ಶಿವ ಒಲಿತಾ ಇಲ್ಲ ಅಂತ ಪಾರ್ವತಿ ತಪಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಗ ತಾಯಿ ಮೇನಕೆಗೆ ದುಃಖ ಆಯ್ತಂತೆ, ಅಯ್ಯೋ ನನ್ ಮಗಳು ಇಷ್ಟೆಲ್ಲ ತಪಸ್ ಮಾಡ್ತಾ ಇದ್ದಾಳೆ, ಬೇಡ, ಅವಳು ತಡಿಬೇಕು ಅಂತ ಆ ಪಂಚಾಗ್ನಿ ತಪಸ್ಸು, ತುಂಬಾ ಕಠಿಣ ತಪಸ್ಸು, 5 ಅಗ್ನಿ ಭಗ ಭಗ ಉರಿತಾ ಇರುತ್ತೆ, ಅದ್ರ ಮಧ್ಯದಲ್ಲಿ ಪಾರ್ವತಿ ದೇವಿ ಕೂತ್ಕೊಂಡು ತಪಸ್ ಮಾಡೋದು. ಅದು ಕೂಡ ಆಕಾಶದ ಸೂರ್ಯ ನೋಡ್ಕೊಂತ ತಪಸ್ಸು, ಅಲ್ಲೂ ಬೇರೆ ಬೇಗ, ಅಷ್ಟು ಕಠಿಣ. ಆದ್ರೆ ಅವಳ ಈ ದೇಹವೆಲ್ಲ ಬಹಳ ಕೋಮಲ, ಪಾರ್ವತಿ ದೇವಿಯ ದೇಹ ಅಷ್ಟು ಕೋಮಲವಾದ ದೇಹವನ್ನ ಬೆಂಕಿ ಭಗ ಭಗ ಉರಿತಾರೋ ಮಧ್ಯದಲ್ಲಿ ಕೂತ್ಕೊಂಡು ತಪಸ್ ಮಾಡ್ಬೇಕು ಅಂದ್ರೆ ಅದನ್ನ ನೋಡಿ ತಾಯಿಗೆ ಮೇನಕೆಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಮೇನಕೆ ಅಂತಾಳೆ ಮಾ ಅಂತ ಹೇಳ್ತಾಳಂತೆ. ಅಂದ್ರೆ ತಪಸ್ಸು, ಮಾ ಬೇಡ ಬೇಡ ಅಂತ. ಹಾಗಾಗಿ ಉಮಾದೇವಿ ಅಂತ ಪ್ರಸಿದ್ಧಿ ಬಂದಿರೋದು. ಅಲ್ಲಿ ಮಾ ಅನ್ನೋ ಶಬ್ದಕ್ಕೆ ಏನರ್ಥ? ಬೇಡ ಅಂತ ಅರ್ಥ. ಭೀಮ ಅಂದ್ರೆ ಅರ್ಥ ಭಯ ಅನ್ನೋದು ಓಡ್ ಹೋಗ್ಬಿಡಿದ್ಯಂತೆ. ಅವನ ಭಯ ಬೇರೆಯವ್ರಿಗೆ ಅವನಿಂದ ಸಿಗತ್ತೆ ಹೊರತು ಅವನಿಗೆ ಮಾತ್ರ ಭಯ ಇಲ್ಲ. ಹಾಗಾದ್ರೆ ಯಾರಲ್ಲಿ ಅಂದ್ರೆ ಭಯ ಮಾ ಇಲ್ವೋ ಅವನನ್ನ ಭೀಮ ಅಂತ ಕರೀತಾರೆ. ನಿಜವಾಗಿ ಭಯ ಇಲ್ದಾರೋ ಒಬ್ನೇ, ಯಾರ ಭಯ ಇಲ್ಲ ಅಂದ್ರೆ ಅದು ಪರಮಾತ್ಮನಿಗೆ ಮಾತ್ರ. ಹಾಗಾಗಿ ಭೀಮ ಶಬ್ದ ನಿಜವಾಗಿ ಪರಮಾತ್ಮನನ್ನ ಹೇಳ್ತಾ ಇದೆ ಅಂತ ಇದು. ಇದು ಮೂರನೇದು ಈ ಅರ್ಜುನ ಶಬ್ದ. ಅರ್ಜುನ ಶಬ್ದ ದೇವರನ್ನ ಹೇಗ್ ಹೇಳ್ತಾ ಇದೆ ಅಂದ್ರೆ, ಅರ್ಜುನ ಅಂತಂದ್ರೆ ಒಂದು ಬಣ್ಣಕ್ಕೆ ಕರೀತಾರಂತೆ, ಒಳ್ಳೆ ಬಣ್ಣ, ಶುಭ್ರ ವರ್ಣಕ್ಕೆ ಅರ್ಜುನ ಅಂತ ಕರೀತಾರಂತೆ. ಆ ಅರ್ಜುನ ಅನ್ನೋ ಬಣ್ಣ ಯಾರಿಗಿದೆಯೋ ಅವನನ್ನು ಅರ್ಜುನ ಅಂತ ಕರೀತಾರೆ. ನಿಜವಾಗಿ ಶುಕ್ಲ ವರ್ಣ, ಅತಿ ಶುಭ್ರವಾಗಿ ಕಾಣಿಸೋನ್ ಯಾರು? ಅವನು ಈ ಅರ್ಜುನ ಅಲ್ಲ, ಪಾಂಡವರಲ್ಲಿ ಸೇರಿದ ಅರ್ಜುನ ಅಲ್ಲ, ಅದು ದೇವರು. ದೇವರ ರೂಪ ಬಹಳ ಶುಭ್ರ ಅಂತೆ, ಸ್ವಚ್ಛ ಅಂದ್ರೆ ಅತಿ ಸ್ವಚ್ಛ. ಆದ್ರಿಂದ ಅರ್ಜುನ ಅನ್ನೋ ಶಬ್ದ ಅದು ದೇವರನ್ನ ಹೇಳ್ತಾ ಇದೆ. ಸರಿ, ಪ್ರದ್ಯುಮ್ನ ಅಂತ ಹೇಗೆ ಹೇಳ್ತಾ ಇದೆ? ಯಾಕಂದ್ರೆ ಪ್ರದ್ಯುಮ್ನ ದೇವರ ಮಗ, ಕೃಷ್ಣನ ಮಗ ಪ್ರದ್ಯುಮ್ನ. ಹಾಗಾದ್ರೆ ಕೃಷ್ಣನನ್ನ ಪ್ರದ್ಯುಮ್ನ ಅನ್ನೋ ಶಬ್ದ ಹೇಗೆ ಹೇಳ್ತಾ ಇದೆ ಅಂದ್ರೆ, ಪ್ರದ್ಯುಮ್ನ ಅನ್ನೋ ಶಬ್ದಕ್ಕೆ ಏನರ್ಥ?
ಪ್ರಕೃಷ್ಟವಾದ ದ್ಯುತಿ ಕಾಂತಿ ಯಾರ ಮುಖದಲ್ಲಿ ಯಾರ ದೇಹದಲ್ಲಿ ಪ್ರಕೃಷ್ಟವಾದ ಕಾಂತಿ ಇರುತ್ತೋ ಅವನನ್ನ ಪ್ರದ್ಯುಮ್ನ ಅಂತ ಕರೀತಾರೆ. ಹಾಗಾದ್ರೆ ದೇವರನ್ನೇ ಪ್ರದ್ಯುಮ್ನ ಅಂತ ಕರಿಬೇಕು. ಯಾಕೆ? ಅವನ ದೇಹದಲ್ಲಿ ಮುಖದಲ್ಲಿರೋ ಕಾಂತಿ ಮತ್ತೊಬ್ಬರಲ್ಲಿ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಹೀಗೆ ಪ್ರದ್ಯುಮ್ನ ಅನ್ನೋ ಶಬ್ದ ಆಗ್ಲಿ, ಅರ್ಜುನ ಅನ್ನೋ ಶಬ್ದ ಆಗ್ಲಿ, ಭೀಮ ಅನ್ನೋ ಶಬ್ದ ಆಗ್ಲಿ, ಇನ್ನು ಬಲರಾಮ ಅನ್ನೋ ಶಬ್ದ ಆಗ್ಲಿ, ಎಲ್ಲ ಶಬ್ದಗಳು ದೇವರನ್ನೇ ಮುಖ್ಯವಾಗಿ ಹೇಳ್ತಾ ಇದೆ. ಹಾಗಾಗಿಯೇ ಹೇಳಿದ್ದು ಇವರೆಲ್ಲ ಒಳಗಡೆ ನಿಂತು ಆ ಭಗವಂತನೇ ತಾನು ಕೆಲಸವನ್ನ ಮಾಡೋದು. ಸರಿ, ಇಷ್ಟೆಲ್ಲ ನೀವ್ ಹೇಳಿದ್ರಲ್ಲ, ಎಲ್ಲಾ ಶಬ್ದ ದೇವರನ್ನೇ ಹೇಳತ್ತೆ ಅಂತ. ಹಾಗಾದ್ರೆ ಬಲರಾಮನಲ್ಲಿ ಬಲರಾಮ ಶಬ್ದ ಬಳಸ್ಲೇಬೇಡಿ ಮುಂದೆ. ಭೀಮನ ಬಳಿ ಭೀಮ ಅನ್ನೋ ಶಬ್ದ ಬಳಸ್ಬೇಡಿ. ಅರ್ಜುನನ ಅರ್ಜುನ ಅಂತ ಕರಿಬೇಡಿ. ಪ್ರದ್ಯುಮ್ನನು ಪ್ರದ್ಯುಮ್ನ ಅಂತ ಕರಿಬೇಡಿ. ಯಾಕೆ? ಎಲ್ಲ ದೇವ್ರ ತಾನೆ ಆ ಶಬ್ದಕ್ಕರ್ಥ. ಅಂದ್ರೆ ಅದ್ ಹಾಗಲ್ವಂತೆ. ಸ್ವಾಧೀನತೆಯ ಶರೀರ ರೂಪಕ್ಕೆ ಅದು ನಿಜವಾಗಿ ಅವರೆಲ್ಲ ಕರೆಯೋ ಜಗತ್ನಲ್ಲಿ ಯಾವ ಒಂದು ಶಬ್ದವೂ ಕೂಡ ಮುಖ್ಯವಾಗಿ ಆಯಾಯ ವಸ್ತುಗಳನ್ನ ಹೇಳಲಿಕ್ಕೆ ಶಕ್ತಿ ಇಲ್ವಂತೆ. ಅಂದ್ರೆ ಈಗ ನಮ್ಗೆ ಯಾರು ಹೆಸರು ಇಟ್ಟಿರ್ತಾರೆ, ಇವಾಗ ಒಬ್ಬೊಬ್ರಿಗೆ ಒಂದೊಂದು ಹೆಸರು ಇರುತ್ತಲ್ಲ, ಕೃಷ್ಣ, ರಾಮ, ಒಬ್ಬೊಬ್ರಿಗೆ ಒಂದೊಂದು ಹೆಸರು ಇರುತ್ತೆ. ಆದ್ರೆ ಈ ಹೆಸರೆಲ್ಲ ಮುಖ್ಯವಾಗಿ ಆ ವ್ಯಕ್ತಿಯನ್ನು ಹೇಳೋದಕ್ಕಿಂತ ಮುಂಚೆ ದೇವರನ್ನ ಹೇಳುತ್ತೆ ಆ ಶಬ್ದ, ಆಮೇಲೆ ಆ ವ್ಯಕ್ತಿ. ಅಂದ್ರೆ ಎಲ್ಲಾ ಶಬ್ದ ಜಗತ್ನಲ್ಲಿರೋದ್ ಎಲ್ಲ ಆ ಭಗವಂತನಿಗೆ ಸೇರಿದ್ದು, ಆ ಭಗವಂತರನ್ನೇ ಮುಖ್ಯವಾಗಿ ಹೇಳೋದು ಅಂತ. ಇವನ್ನೆಲ್ಲ ಯಾಕೆ ಕರೆದಿದ್ದು ಅಂತಂದ್ರೆ, ಬಲರಾಮ ಅಂತೆಲ್ಲ ದೇವರ ಅನುಗ್ರಹದಿಂದ ಇವರು ಖುಷಿ ಪಡ್ತಾ ಇರ್ತಾರೆ. ಹಾಗ ಅವನು ಖುಷಿ ಪಡ್ತಾನೆ. ಬಲರಾಮ ಅವನು ಆರಾಮ ಖುಷಿ ಪಡ್ತಾನೆ, ಅವನಿಂದ ಸಂತೋಷ ಪಡೋರಿದ್ದಾರೆ, ಅವನಿಗೂ ಬಲ ಇದೆ. ಅಷ್ಟೇ ಅಲ್ಲ, ಭೀಮಸೇನ್ ದೇವರಿಗೆ ಯಾಕೆ ಭಯ ಇಲ್ಲ ಅಂದ್ರೆ ದೇವರ ಅನುಗ್ರಹ ತುಂಬಾ ಜಾಸ್ತಿ ಇದೆ, ಹಾಗಾಗಿ ಯಾರಿಂದಲೂ ಅವರಿಗೆ ಭಯ ಇಲ್ಲ. ಹಾಗಾಗಿ ಭೀಮ ಅವರು ಅಂತೂ ದೇವರ ಅನುಗ್ರಹದ ಜೊತೆ ಸೇರಿಸಿದ್ರೆ ಮಾತ್ರ ಆ ಎಲ್ಲ ಶಬ್ದ ಆಯಾಯ ಭೀಮ, ಅರ್ಜುನ ಮತ್ತೆ ಇವನ್ನೆಲ್ಲ ಹೇಳುವಂತ ಶಬ್ದ ಆಗತ್ತೆ ಅಂತ. ಇಷ್ಟು ಈ ಭಾಗವತ ಶ್ಲೋಕದ ವಿವರಣೆ ಯಾಕೆ ಬಂತು. ಇದ್ರ ಒಂದು ಸಮಸ್ಯೆ ಆಯ್ತು. ನೆನೆ ದಿವಸ ಇನ್ನೊಂದು ಪ್ರಶ್ನೆ ಬಂದಿತ್ತು. ಈಗ ಈ ಭಗವಂತ ದುಷ್ಟರನ್ನು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ಒಳ್ಳೆಯವ್ರನ್ನು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಮಧ್ಯ ಉದಾಸೀನ, ತೀರಾ ಕೆಟ್ಟವರಲ್ಲ ತೀರಾ ಒಳ್ಳೆಯವರಲ್ಲ, ಇಂಥವ್ರನ್ನು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಬಂತು. ತನ್ನ ಲೋಕ ಅಂದ್ರೆ ವೈಕುಂಠ ಕೊಡ್ತಾನ ಬೇರೆಯವ್ರಿಗೆ? ಇಲ್ಲ, ವೈಕುಂಠ ಅಲ್ಲ. ಮತ್ತೆ ಎಲ್ಲಿ? ನರಕಕ್ಕೆ ಹಾಕ್ತಾನೆ. ಯಾರನ್ನ ನರಕಕ್ಕೆ ಹಾಕ್ತಾನೆ? ಸಂಸಾರಿಗಳು. ತೀರಾ ಅವ್ರಿಗೆ ಶ್ರದ್ಧೆ ಅಂತಿಲ್ಲ ದೇವ್ರ ಮೇಲೆ, ತೀರಾ ಅಶ್ರದ್ಧೆ ಅಂತಿಲ್ಲ, ಅರ್ಧಂಬರ್ಧ. ಇಂಥವ್ರಿಗೆ ಏನ್ ಮಾಡ್ತಾನೆ? ನರಕಕ್ಕೆ ಹಾಕ್ತಾನೆ ದೇವ್ರು. ಸರಿ, ನರಕ ಏನ್ ಅವ್ನ ಲೋಕನ? ಹೌದು, ದೇವರ ಲೋಕನೇ ನರಕ, ಹೌದು. ಆಮೇಲೆ ಅಂಧನ್ ತಮಸ್ಸಿಗೆ ಕೆಲವರನ್ನ ಹಾಕ್ತಾನೆ. ಅಂಧನ್ ತಮಸ್ಸು ಏನ್ ದೇವ್ರ ಲೋಕನ? ಹೌದು, ಅಂಧನ್ ತಮಸ್ಸು ಕೂಡ ದೇವರದೇ ಲೋಕ. ಆದ್ರೆ ಎಲ್ಲಾ ದೇವ್ರ ಲೋಕ ಅಂದ್ರೆ ಇದ್ರ ಅರ್ಥ ಏನು? ಎಲ್ಲಾ ಭಗವಂತನ ಅಧೀನ ಅಂತ ಅರ್ಥ. ಅಂಧನ್ ತಮಸ್ಸು ಹಾಗೆ ಶಾಶ್ವತವಾಗಿರ್ಬೇಕು ಅಂದ್ರೆ ದೇವರ ಅನುಗ್ರಹ ಬೇಕು. ನರಕ ಹಾಗಿರ್ಬೇಕು ಅಂದ್ರೆ ಹಾಗೆ ದೇವರ ಅನುಗ್ರಹ ಬೇಕು. ಇಲ್ಲ ಅಂದ್ರೆ ಆ ಲೋಕ ಎಲ್ಲ ನಾಶ ಆಗ್ಬಿಡತ್ತೆ ಪ್ರಳಯ ಕಾಲದಲ್ಲಿ. ಹೀಗೆ ಅಂಧನ್ ತಪಸ್ಸಾಗ್ಲಿ ಅಥವಾ ನರಕ ಆಗ್ಲಿ ಎಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದಲೇ. ಯಾಕೆಂದ್ರೆ ಅವನು ಎಲ್ಲವನ್ನು ನಾಶ ಮಾಡ್ಬೋದಲ್ಲ. ಯಾರಾದ್ರೂ ಮನಸ್ಸು ಮಾಡಿ ನರಕವನ್ನು ನಾಶ ಮಾಡ್ಬೋದು, ಆದ್ರೆ ಹಾಗೆ ಬಿಡಲ್ವಂತೆ ದೇವರು. ನರಕವನ್ನ ಹಾಗೆ ಇರೋ ಥರನೇ ಮಾಡ್ತಾನೆ. ಆದ್ರಿಂದ ನರಕ ಆಗ್ಲಿ, ಅಂಧನ್ ತಪಸ್ಸಾಗ್ಲಿ, ಸ್ವರ್ಗ ಆಗ್ಲಿ, ಮೋಕ್ಷ ಆಗ್ಲಿ ಎಲ್ಲ ದೇವರ ಅಧೀನ ಅಂತ. ಇದ್ರ ಬಗ್ಗೆ ಒಂದು ಮಾತನ್ನ ವಿವರಿಸ್ತಾ ಹೋಗ್ತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ. ವಿದ್ವೇಷಿಣೋಪ್ಯುದಾಸೀನಾ ಭಕ್ತಾಪಿನ ಸಂಶಯ ಹರಿರ್ಹಿ ಸದನಂ ಯಾಂತಿ ವ್ಯಕ್ತಂ ಭಕ್ತೈಸ್ತು ಗಮ್ಯತೆ ಆರಭ್ಯತಮ ಆಮುಕ್ತೆ ಕೃಷ್ಣಸ್ಯ ಸದನಂ ಯತಃ ಅವ್ಯಕ್ತ ಹರಿಲೋಕತ್ವಾದ್ ಅನ್ಯೇಷಾಂ ಅನ್ಯಲೋಕತ ಇತಿ ಬೃಹತ್ ಸಂಹಿತಾಯಾಮ್. ಮಧ್ವಾಚಾರ್ಯರು ಬೃಹತ್ ಸಂಹಿತಾ ಅನ್ನೋ ಒಂದು ಗ್ರಂಥದ ಮಾತನ್ನ ಹೇಳಿ ವಿವರಿಸ್ತಾರೆ. ಹರಿದ್ವೇಷಿಗಳಾಗ್ಲಿ, ಉದಾಸೀನರಾಗ್ಲಿ, ಹರಿಯ ಭಕ್ತರಾಗ್ಲಿ ಎಲ್ರೂ ವಿಷ್ಣು ಲೋಕವನ್ನೇ ಪಡೆಯೋದು, ಇದ್ರಲ್ಲಿ ಡೌಟೇ ಇಲ್ಲ. ಯಾಕೆ ಅಂದ್ರೆ ಅಂಧನ್ ತಪಸ್ಸಿನಿಂದ ಹಿಡಿದು ವೈಕುಂಠದವರೆಗೆ ಯಾವ್ಯಾವ ಲೋಕ ಇದೆ ಅದೆಲ್ಲ ದೇವರ ಲೋಕನೇ. ಆದ್ರೆ ವೈಕುಂಠದಲ್ಲಿ ದೇವರ ರೂಪ ಸದಾ ವ್ಯಕ್ತ, ಯಾವಾಗ್ಲೂ ಕಾಣಿಸ್ಕೊಳ್ತಾ ಇರುತ್ತೆ. ವ್ಯತ್ಯಾಸ ಏನು ಅಂತ, ಎಲ್ಲಾ ದೇವ್ರ ಲೋಕ ಅಂದ್ರೆ ದೇವ್ರು ಕಾಣ್ಬೇಕಲ್ಲ ಅಂತ ಒಂದ್ ಪ್ರಶ್ನೆ. ಈಗ ಸತ್ಯ ಲೋಕ ದೇವರ ಲೋಕನ? ಹೌದು. ಇಂದ್ರ ಲೋಕ ದೇವರ ಲೋಕ? ಹೌದು. ಅಗ್ನಿ ಲೋಕ ಅದು ದೇವರ ಲೋಕ. ಯಾಕೆಂದ್ರೆ ಅಗ್ನಿ ಲೋಕಕ್ಕೆ ಹೋದ್ರೆ ದೇವ್ರು ಕಾಣ್ತಾನೆ, ದೇವ್ರ ಒಂದ್ ರೂಪದಿಂದ ಎಲ್ರಿಗೂ ಕಾಣಿಸ್ತಾ ಇದ್ದಾನೆ. ಸತ್ಯ ಲೋಕಕ್ಕೆ ಹೋದ್ರೆ ಅಲ್ಲೂ ದೇವ್ರ ಒಂದ್ ರೂಪದಿಂದ ಕಾಣ್ತಾ ಇದ್ದಾನೆ. ವೈಕುಂಠಕ್ಕೆ ಹೋದ್ರೆ ಕಾಣ್ತಾ ಇದ್ದಾನೆ. ಹೀಗೆ ಎಲ್ಲಾ ಕಡೆನೂ ತನ್ನ ರೂಪವನ್ನ ಎಲ್ರಿಗೂ ತೋರಿಸ್ತಾನೆ ಇದ್ದಾನೆ. ಹಾಗಾದ್ರೆ ನರಕದಲ್ಲಾಗ್ಲಿ ಅಂಧನ್ ತಮಸ್ಸಿಲಾಗ್ಲಿ ನೀವು ವಿಷ್ಣು ಲೋಕ ಅಂತ ಕರೆಯೋದಿದ್ರೆ ಅಲ್ಲಿ ಯಾಕೆ ದೇವ್ರು ಕಾಣ್ತಾ ಇಲ್ಲ? ಅದು ಒಂದು ವ್ಯಕ್ತ ಲೋಕ, ಇನ್ನೊಂದು ಅವ್ಯಕ್ತ ಲೋಕ. ಅಲ್ಲೆಲ್ಲ ದೇವ್ರು ಕಾಣಿಸಲ್ಲ, ಆದ್ರೆ ಇಲ್ಲ ಅಂತ ಹೇಳ್ಬೇಡಿ,
ಕಾಣಿಸ್ತೇ ಇದ್ದ ಮಾತ್ರಕ್ಕೆ ದೇವರೇ ಅಲ್ಲಿ ಇಲ್ಲ ಅಂತ ಹೇಳ್ಬೇಡಿ. ದೇವ್ರ ಇದಾನೆ ಆದ್ರೆ ಕಾಣಿಸಲ್ಲ. ವೈಕುಂಠದಲ್ಲಿ ದೇವ್ರ ಇದಾನೆ, ಕಾಣಿಸ್ತಾರೆ ಅಂತ ಅರ್ಥ. ಇದನ್ನ ಅವ್ಯಕ್ತ ಹರಿಲೋಕತ್ವ, ಅದೆಲ್ಲ ಅವ್ಯಕ್ತ ಲೋಕ ಅಂದ್ರೆ ಎಲ್ಲಿ ದೇವರು ಕಾಣಿಸೋದಿಲ್ಲ ಅಂತ ಲೋಕ ಅಂತ ಅಷ್ಟೇ ಹೇಳಿ. ಅದೇ ದ್ವೇಷಿಗಳು ಭಗವಂತನನ್ನ ಅಲ್ಲೂ ಕೂಡ ಹೊಂದ್ಲೇಬೇಕು. ಯಾಕೆ ದೇವರು ಸರ್ವತ್ರ ವ್ಯಾಪ್ತ, ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ದಾನೆ. ಅದು ನರಕದಲ್ಲಿ ಇರಲ್ವ, ನರಕದಲ್ಲೂ ದೇವ್ರು ಇರ್ತಾನೆ. ಆದ್ರೆ ಅವನಿಗೆ ಯಾವ್ದೇ ಫಲ ಆಗಲ್ಲ, ಅವನಿಗೆ ನರಕದ ದುಃಖ ಇಲ್ಲ ಅಷ್ಟೇ. ಅಲ್ಲಿ ಬರೋರ್ಗೆ ನರಕದ ದುಃಖ ಆಗತ್ತೆ ಅಷ್ಟೇ ಹೊರತು ಅವನಿಗೆ ಆಗೋಲ್ಲ. ಯಾಕೆ ಯಮದೇವ್ರಿಗೂ ಕೂಡ ನರಕಕ್ಕೆ ಹೋದಾಗ ಅವ್ರಿಗೇನ್ ದುಃಖ ಆಗಲ್ಲ, ಯಾಕೆ ನರಕಕ್ಕೆ ಹೋಗಿ ನೋಡ್ಕೊಂಡ್ ಬರ್ತಾರಷ್ಟೇ, ಶಿಕ್ಷೆ ಕೊಡ್ತಾರೆ. ಮತ್ತ ಅಲ್ಲಿ ಶಿಕ್ಷೆ ಕೊಡುವಂತ ಯಮದೇವರ ಭೃತ್ಯರು ಇರ್ತಾರೆ, ಅವ್ರಿಗೆ ನರಕ ಆಗತ್ತ? ನರಕದಲ್ಲಿ ಇರೋರ್ಗೆಲ್ಲ ನರಕ ಅಂತಲ್ಲ, ನರಕದಲ್ಲಿ ಇರ್ತಾರೆ ಅಷ್ಟೇ, ಆದ್ರೆ ಶಿಕ್ಷೆ ಕೊಡೋರಾಗಿರ್ತಾರೆ. ಅಂತೂ ಭಗವಂತನ ರೂಪ ಅಂಧಂತಮಸ್ಸಿನಲ್ಲಿ ನರಕದಲ್ಲಿ ಇರತ್ತೆ, ಆದ್ರೆ ವ್ಯಕ್ತ ಚೆನ್ನಾಗ್ ಕಾಣಿಸಲ್ಲ, ಯಾರಿಗೂ ಗೊತ್ತಾಗಲ್ಲ. ಆದ್ರೆ ವೈಕುಂಠದಲ್ಲಿ ಹಾಗಲ್ಲ, ವೈಕುಂಠದಲ್ಲಿ ಭಗವಂತನ ರೂಪ ಚೆನ್ನಾಗ್ ಕಾಣಿಸತ್ತೆ. ಇಷ್ಟೇ ವ್ಯತ್ಯಾಸ ಹೊರತು ಎಲ್ಲ ಜಗತ್ತಿನಲ್ಲಿರೋದು ಏನೇನಿದೆಯೋ ಅದು ಕೆಟ್ಟದ್ದಾಗ್ಲಿ ಒಳ್ಳೇದಾಗ್ಲಿ ಅದೆಲ್ಲ ದೇವರ ಅಧೀನ ಅಂತ ಒಪ್ಲೇಬೇಕು ಅಂತ. ಇಷ್ಟು ಈ ಬೃಹತ್ ಸಂಹಿತಾದಲ್ಲಿ ಬಂದ ಮಾತಿನ ಅರ್ಥ. ಇನ್ನೊಂದು ಸ್ಕಂದ ಪುರಾಣದ ಮಾತನ್ನ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಸ್ಕಂದ ಪುರಾಣದಲ್ಲಿ ಏನ್ ಬರುತ್ತೆ ವಿಷಯ? ರಾಮ ಭೀಮಾರ್ಜುನ ದೇನೆ ವಿಷ್ಣು ನಾಮಾನಿ ಸರ್ವಶಃ. ಎಲ್ಲ ದೇವರ ಹೆಸರು, ರಾಮ ಭೀಮ ಅರ್ಜುನ ಎಲ್ಲ ದೇವರ ಹೆಸರು ಅಂತ ಸ್ಕಂದ ಪುರಾಣದಲ್ಲಿ ಹೇಳಿತ್ತು. ಸುಮ್ನೆ ಆಚಾರ್ಯರು ಕಲ್ಪನೆ ಮಾಡಿ ಈ ಅರ್ಥವನ್ನ ತಿಳಿಸ್ತಾ ಇಲ್ಲ ಹೊರತು ಸ್ಕಂದ ಪುರಾಣದಲ್ಲಿ ಬಂದಿದೆ ವಿಷಯ, ವೇದವ್ಯಾಸರು ತಿಳಿಸಿದ್ದಾರೆ. ಭಾಗವತದ ಈ ಪದ್ಯಕ್ಕೂ ಅದೇ ವಿಷಯಗಳನ್ನ ತಿಳ್ಕೊಳ್ಬೇಕು ಅಂತ. ರಮಣಾಭಯ ವರ್ಣಾದ್ಯಾಹ ಶಬ್ದ ವೃತ್ತೇರ್ಹಿ ಹೇತವಃ. ಅಲ್ಲಿ ರಮಣ, ಅಭಯ, ವರ್ಣ ಅಂತೆಲ್ಲ ಅರ್ಥಗಳಿದೆ. ರಮಣ ಅಂದ್ರೆ ಏನು? ಖುಷಿ ಪಡ್ತಾ ಇರೋನ್ಗೆ ರಾಮ ಅಂತ ಕರೀತಾರೆ. ಅಭಯ, ಯಾರಿಗೆ ಭಯ ಇಲ್ವೋ ಅವನಿಗೆ ಭೀಮ ಅಂತ ಕರೀತಾರೆ. ಇನ್ನು ವರ್ಣ ಅಂತ ಯಾರಿಗೆ ಕರೀತಾರೆ ಅಂದ್ರೆ, ವರ್ಣ ಅಂದ್ರೆ ಒಳ್ಳೆ ಬಣ್ಣ, ಒಳ್ಳೆಯ ಬಣ್ಣ ಯಾರಿಗಿದೆಯೋ ಅವನನ್ನ ಅರ್ಜುನ ಅಂತ ಕರೀತಾರೆ. ಇದೆಲ್ಲ ಸ್ಕಂದ ಪುರಾಣದಲ್ಲಿ ತಿಳಿಸಿದ್ದಾರೆ. ಆದ್ರಿಂದ ಆಚಾರ್ಯರು ಸುಮ್ಮನೆ ಅರ್ಥ ಹೇಳ್ತಾ ಇಲ್ಲ, ಸ್ಕಂದ ಪುರಾಣದಲ್ಲಿ ಎಲ್ಲ ವಿಷಯ ಇದೆ. ಹರಿರಿಹಿ ತತ್ರ ತತ್ರಸ್ಥೋ ರಮಣಾದೀನ್ ಕರೋತ್ಯಜಃ. ದೇವರಿಗೆ ಯಾಕೆ ರಾಮ ಅಂತ ಕರೀತಾರೆ ಅಂದ್ರೆ, ದೇವರು ಬಂದ ಅಂದ್ರೆ ಅಲ್ಲೆಲ್ಲ ರಮಣ ಮಾಡ್ತಾ ಇರ್ತಾರೆ, ಸಂತೋಷ ಪಡ್ತಾ ಇರ್ತಾರೆ. ಹಾಗಾಗಿ ದೇವರನ್ನ ರಾಮ ಅಂತ ಕರೀತಾರೆ. ಅಂದ್ರೆ ಯಾರಿಂದ ಬೇರೆಯವರಿಗೆ ಸಂತೋಷ ಸಿಗತ್ತೋ ಅಂತವನಿಗೆಲ್ಲ ರಾಮ ಅಂತ ಅದು ದೇವರಿಗೆ ಕರೆಯೋ ಶಬ್ದ. ಆದ್ರಿಂದ ಅತಸ್ತಸ್ಸೇವ ನಾಮಾನಿ ವ್ಯಾಜಾದ್ ಅನ್ಯಗತಾನಿತು. ಅದನ್ನ ದೇವರೇ ತನ್ನ ಹೆಸರನ್ನ ಎಲ್ರಿಗೂ ಕೊಟ್ಟಿದ್ದಾನೆ ಅಂತ ಹೇಳಿ, ಬೇರೆಯವ್ರ ಹೆಸರನ್ನ ದೇವ್ರು ತಗೊಂಡಿದ್ದಾನೆ ಅಂತ ಹೇಳೋದಲ್ಲ, ದೇವರ ಹೆಸರನ್ನ ನಾವೆಲ್ಲ ತಗೊಂಡಿದೀವಿ ಅಂತ ಹೇಳ್ಬೇಕಷ್ಟೇ. ಭೀಮ ಆಗ್ಲಿ ಅರ್ಜುನ ಆಗ್ಲಿ ಪ್ರತಿಯೊಂದು ಹೆಸರು ಅದು ದೇವರದೇ. ಆದ್ರೆ ಆ ದೇವರ ಹೆಸರುಗಳು ಬೇರೆಯವರಿಗೆ ಅವನ ಅನುಗ್ರಹದಿಂದ ಬಂದಿದೆ ಅಷ್ಟೇ. ವ್ಯವಹಾರ ಪ್ರವೃತ್ತಿ ಅರ್ಥಂ ಅಷ್ಟೇ ಅಲ್ಲ, ವ್ಯವಹಾರದ ಮಾಡ್ಬೇಕಲ್ಲ. ಎಲ್ಲಾ ದೇವರ ಹೆಸರಾದ್ರೆ ನಾವು ವ್ಯವಹಾರ ಮಾಡೋದು ಹೇಗೆ ಲೋಕದಲ್ಲಿ? ಅದಕ್ಕೋಸ್ಕರ ಒಂದಿಷ್ಟು ಹೆಸರನ್ನು ಕೊಟ್ಟಿದ್ದಾನೆ ದೇವರು. ಅಷ್ಟೇ ಅಲ್ಲ, ದುಷ್ಟರಿಗೆ ಮೋಹ ಬರ್ಲಿ ಅಂತಾನು ಕೂಡ, ಅಂದ್ರೆ ಕೆಲವೆಲ್ಲ ಶಬ್ದ ದೇವರನ್ನ ಹೇಳ್ತಾನೆ ಇಲ್ಲ ಅಂತ ತಿಳ್ಕೊಳ್ಳಿ ದುಷ್ಟರೆಲ್ಲ. ವಾಸ್ತವಿಕವಾಗಿ ವೇದದಲ್ಲಿ ಬರುವಂತಹ ಪ್ರತಿಯೊಂದು ಶಬ್ದ ಅದು ದೇವತೆಗಳನ್ನ ಹೇಳೋ ಶಬ್ದ, ಋಷಿಗಳನ್ನ ಹೇಳೋ ಶಬ್ದ, ಪ್ರತಿಯೊಂದು ಶಬ್ದಗಳು ದೇವರನ್ನೇ ಮುಖ್ಯವಾಗಿ ಹೇಳ್ತಾ ಇದೆ. ಬೇರೆಯವ್ರನ್ನ ಹೇಳಲ್ಲ ಅಂತ ಹೇಳ್ತಾ ಇಲ್ಲ, ಮುಖ್ಯವಾಗಿ ದೇವರನ್ನ ಹೇಳ್ತಾರೆ ಅಂತ. ಈ ಎಲ್ಲ ವಿಷಯವನ್ನ ನಾವು ಸುಧಾ ಗ್ರಂಥದಲ್ಲಿ ನೋಡಿದೀವಿ, ಪಾಠದಲ್ಲಿ ಅದೆಲ್ಲ ವಿಷಯ ಬಂದಿದೆ. ಇನ್ನು ವಿಶೇಷವಾಗಿ ಬರ್ಲಿಕ್ಕಿದೆ. ಸದ್ಯಕ್ಕಂತೂ ಈ ಭಾಗವತದ ಈ ಪದ್ಯ ಇದೆಯಲ್ಲ, ಇದು ಪೂರ್ಣ ಅನುವ್ಯಾಖ್ಯಾನ ಸುಧಾ ಈ ಗ್ರಂಥಗಳಲ್ಲಿ ಏನ್ ಬಂದಿದೆ ಅಲ್ಲ ವಿಷಯ, ಅದಕ್ಕೆ ತುಂಬಾ ಪೂರಕ ಈ ಭಾಗವತದ ಪದ್ಯ. ಮೊದಲನೇ ಸಮನ್ವಯಾಧ್ಯಾಯ ಅಂತ ಏನಿದೆ ಬ್ರಹ್ಮಸೂತ್ರದಲ್ಲಿ, ಸಮನ್ವಯಾಧ್ಯಾಯದಲ್ಲಿ ಹೇಳೋದೇ ಅಷ್ಟು. ಪ್ರತಿಯೊಂದು ಶಬ್ದ ವೇದದಲ್ಲಿ ಬರೋದು ಎಲ್ಲ ದೇವರನ್ನೇ ಹೇಳ್ತಾ ಇದೆ ಅಂತ. ಅದ್ ಹೇಗೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟಾಗಾಯ್ತು ಈ ಭಾಗವತದ ಪದ್ಯ. ಇನ್ನು ಇಲ್ಲಿ ಇನ್ನೊಂದು ಮಾತು, ಸಮಿತಿ ಶಾಲಿನಃ ಅಂತ ಒಂದು ಶಬ್ದವನ್ನ ಬಳಸಿದ್ದಾರೆ. ಸಮಿತಿ ಶಾಲಿಗಳು ಅಂದ್ರೆ ಏನರ್ಥ? ಸಮಿತಿ ಅಂದ್ರೆ ಯುದ್ಧ, ಯುದ್ಧದಲ್ಲಿ ಶಾಲಿಗಳು ಅಂದ್ರೆ ಯುದ್ಧದಲ್ಲಿ ಅವ್ರ ಬಗ್ಗೆ ಹೊಗಳುತ್ತಾರೆ, ಹೊಗಳಿಸ್ಕೊಳ್ಳೋರು ಅಂತ ಅರ್ಥ. ಅಂತವ್ರು ಸಮಿತಿ ಶಾಲಿ. ಇವ್ನು ಯುದ್ಧಕ್ ಬಂದ ಅಂದ್ರೆ ಓಹೋ ದೊಡ್ಡವನು, ದೊಡ್ಡ ಶಕ್ತಿ ಇರೋನು ಇವನು ಅಂತ ಹೊಗಳುತ್ತಾರಂತೆ ಜನ. ಅಂತವ್ರನ್ನ ಸಮಿತಿ ಶಾಲಿಗಳು ಅಂತ ಕರೀತಾರಂತೆ. ಇದನ್ನ ಇಲ್ಲಿ ಬಿಡಿಸಿದ್ದಾರೆ ಯಾದುಪತ್ಯ ಟಿಪ್ಪಣಿಯಲ್ಲಿ. ಹೀಗೆ ಈ ಶ್ಲೋಕಕ್ಕೆ ಅಪೂರ್ವವಾದ ಅರ್ಥ, ಇಷ್ಟೆಲ್ಲ ಅರ್ಥ ಇದೆ. ಅದನ್ನೆಲ್ಲ ಬಿಡಿಸಿ ಈಗ ಮುಂದಕ್ಕೆ ಹೋಗೋಣ. ಇಲ್ಲಿವರೆಗೆ ಕೃಷ್ಣಾವತಾರದ ಬಗ್ಗೆ ಎಲ್ಲ ವಿಷಯ ತಿಳಿಯಿತು. ಇನ್ನು ಮುಂದೆ ಯಾವ ಅವತಾರ? ವೇದವ್ಯಾಸ ಅವತಾರದ ವರ್ಣನೆಯನ್ನ ಬ್ರಹ್ಮದೇವರು ತಾವು ಮಾಡ್ತಾ ಇದ್ದಾರೆ. ವೇದವ್ಯಾಸ ಅವತಾರದಲ್ಲಿ ಏನ್ ಮಾಡ್ದ ಪರಮಾತ್ಮ, ಅವನ ಅಸಾಧಾರಣವಾದ ಕೆಲಸ ಏನು ಅನ್ನೋದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾರೆ. ಗಮನಿಸ್ಬೇಕಾಗಿದ್ದೇನು ಅಂದ್ರೆ, ವೇದವ್ಯಾಸರು ಸಾಕ್ಷಾತ್ ಭಗವಂತನ, ನಿಜ ಸಾಕ್ಷಾತ್ ಭಗವಂತನೇ.
ಯಾಕೆ ಗೊತ್ತಾಯ್ತು ಅಂದ್ರೆ ಬ್ರಹ್ಮದೇವರು ಯಾರಿಗ್ ಹೇಳ್ತಾ ಇರೋದು ಈ ಮಾತು? ನಾರದರಿಗೆ ಹೇಳ್ತಾ ಇರೋದು. ನಾವೆಲ್ಲ ಅನ್ಕೊಳ್ತೀವಿ ನಾರದರು ವೇದವ್ಯಾಸರಿಗೆ ಗುರುಗಳು, ನಾರದರೇ ಉಪದೇಶ ಕೊಟ್ರು ವೇದವ್ಯಾಸರಿಗೆ, ಆಮೇಲೆ ತಾನೇ ವೇದವ್ಯಾಸರು ಭಾಗವತ ಬರೆದಿದ್ದು ಅಂತ. ಆದ್ರೆ ತುಂಬಾ ವಿರುದ್ಧ ಅಂತ ಈ ಮಾತಿನಿಂದ ಸ್ಪಷ್ಟ ಈಗ. ಯಾಕೆ? ಬ್ರಹ್ಮದೇವರು ಭಗವಂತನ ಸ್ತೋತ್ರ ಮಾಡ್ತೀನಿ ಅಂತ ಪ್ರಾರಂಭ ಮಾಡ್ತಾ ಕೃಷ್ಣಾವತಾರ ಅಂದ್ರೆ ಯಾದವ ಕೃಷ್ಣನ ಬಗ್ಗೆ ತಿಳಿಸಾಯ್ತು. ಈಗ ವಸಿಷ್ಠ ವಂಶದಲ್ಲಿ ಬಂದ ಕೃಷ್ಣ ಅಂದ್ರೆ ವೇದವ್ಯಾಸರು. ಆ ವೇದವ್ಯಾಸರ ಬಗ್ಗೆ ಸಾಕ್ಷಾತ್ ಭಗವಂತ ಅನ್ನೋ ಮಾತಿನ ಮುಖಾಂತರ ಈ ಸಾಲಿನಲ್ಲಿ ಸೇರಿಸ್ತಾ ನಾರದರಿಗೆ ತಿಳಿಸ್ತಾ ಇದ್ದಾರೆ ವೇದವ್ಯಾಸರು ಸಾಕ್ಷಾತ್ ಭಗವಂತನ ಅವತಾರ ಅಂತ. ಅದನ್ನ ಈ ಭಾಗದಲ್ಲಿ ಗಮನಿಸ್ಬೋದು. ಹಾಗಾಗಿ ಭಾಗವತದಲ್ಲೇ ವೇದವ್ಯಾಸರು ಬ್ರಹ್ಮದೇವರ ಮುಖಾಂತರ ಅಂದ್ರೆ ಬ್ರಹ್ಮದೇವರು ಮಾಡಿದ ಸ್ತೋತ್ರದ ಮುಖಾಂತರ ಸಾಕ್ಷಾತ್ ಭಗವಂತನ ಅವತಾರ ಅಂತ ತಿಳಿತಾ ಇದೆ. ಅದೇನು ಅಂತ ಈಗ ನೋಡೋಣ. 36ನೇಯ ಶ್ಲೋಕ. ಕಾಲೇನ ಮೇಲಿತ ದೃಶಾ ಅವಮೃಶ್ಯ ನೃಣಾಂ ಸ್ತೋಕಾಯುಷಾಂ ಸ್ವನಿಗಮೋ ಪತದೂರಪಾರಃ ಆವಿರ್ಹಿತಸ್ತ್ವನುಯುಗಂ ಸಹಿ ಸತ್ಯವತ್ಯಾಂ ವೇದದ್ರುಮಂ ವಿಟಪಶೋ ವಿಭಜಿಷ್ಯತಿ ಸ್ಮ. ವೇದವ್ಯಾಸರ ಅವತಾರ ಆಗಿದ್ದೆ ಜ್ಞಾನ ಕಳ್ಕೊಂಡವ್ರಿಗೆ ಜ್ಞಾನ ನೀಡ್ಲಿಕ್ಕೆ. ಸಾತ್ವಿಕರಿಗೆಲ್ಲ ಜ್ಞಾನ ಹೊರಟೋಗಿದೆ, ಆಯುಷ್ಯ ಬೇರೆ ಕಡಿಮೆ, ಜ್ಞಾನ ಹೊರಟೋಗಿದೆ. ಅಂತ ಮನುಷ್ಯರು ತಾವು ವೇದವನ್ನ ಪೂರ್ತಿ ತಿಳ್ಕೊಳ್ಲಿಕ್ಕಾಗತ್ತ? ಮೊದಲೇ ಕಡಿಮೆ ಆಯುಷ್ಯ, ಬುದ್ಧಿ ಬೇರೆ ಕಡಿಮೆ, ಮತ್ತೆ ಕಲಿಕಾಲದ ಮಹಿಮೆ, ಎಷ್ಟು ಕಲಿಕಾಲದ ಪ್ರಭಾವ. ಇಷ್ಟೆಲ್ಲ ಸಂದರ್ಭದಲ್ಲಿ ಜನ ಮುಂದೆ ಹೇಗೆ ಉದ್ಧಾರ ಆಗೋದು ಯೋಚನೆ ಮಾಡ್ತಾ ಇದ್ರು. ಅವಾಗ ಜನರಿಗೆ ಅನುಗ್ರಹ ಮಾಡ್ಲಿಕ್ಕೆ ಅಂತ ಹೇಳಿ ವೇದವ್ಯಾಸ ಅವತಾರ ಆಯ್ತು. ಆ ಭಗವಂತನೇ ಬಹಳ ಕಾರುಣ್ಯದಿಂದ ಸತ್ಯವತಿ ದೇವಿಯಲ್ಲಿ ತಾನು ಪ್ರಾದುರ್ಭಾವಗೊಂಡ. ಅನುಯುಗಂ ಅಂತ ಹೇಳ್ತಾರೆ, ಯುಗ ಯುಗಗಳಲ್ಲಿ ಅಂತ. ಅದು ಪ್ರತಿ ಯುಗ ಅಂತ ಹೇಳ್ಬಾರ್ದಂತೆ, ಆಗಾಗ ಬಂದ ಭಗವಂತ. ಎಲ್ಲಾ ಯುಗದಲ್ಲಿ ದೇವರು ಬರ್ಲಿಲ್ಲ, ಅದೊಂದು ವಿಶೇಷ. ನಾವೆಲ್ಲ ಏನ್ ಅನ್ಕೊಳ್ತೀವಿ, ಅನೇಕ ಯುಗಗಳಲ್ಲಿ ವೇದವ್ಯಾಸ ಅವತಾರ ಆಯ್ತು ಅಂತ. ಅನೇಕ ಯುಗಗಳಲ್ಲಿ ವೇದವ್ಯಾಸರು ಇದ್ರು, ಆದ್ರೆ ಭಗವಂತ ಸ್ವಯಂ ವೇದವ್ಯಾಸನಾಗಿ ಬಂದಿದ್ದ ಅನೇಕ ಯುಗಗಳಲ್ಲ. ಅದಕ್ಕೆ ಇಂಥ ಯುಗದಲ್ಲೇ ವೇದವ್ಯಾಸ ಅವತಾರ ಅಂದ್ರೆ ಸಾಕ್ಷಾತ್ ಭಗವಂತರೇ ವೇದವ್ಯಾಸರಾಗಿ ಬಂದಿತ್ತು ಅಂತ ಒಂದ್ ಯುಗದಲ್ಲಿ ಹೇಳ್ಬೋದು. ಎಲ್ಲಾ ಯುಗದಲ್ಲಿ ಹೀಗೆ ಅಂತ ಹೇಳಿಕ್ ಬರಲ್ಲ. ಅದನ್ನೆಲ್ಲ ಮುಂದೆ ಚೆನ್ನಾಗಿ ಬಿಡಿಸಿದ್ದಾರೆ. ಅಂದ್ರ ರಾಮ ಕೃಷ್ಣರು ಪುನಃ ಬರ್ತಾ ಇರ್ತಾರೆ, ಆ ಸ್ಥಾನದಲ್ಲಿ ಮತ್ತೊಬ್ರು ಬರಲ್ಲ. ಆದ್ರೆ ವೇದವ್ಯಾಸರ ಸ್ಥಾನದಲ್ಲಿ ಮತ್ತೊಬ್ರು ಬರ್ತಾರೆ, ಆದ್ರೆ ಹೆಸರು ಮಾತ್ರ ವೇದವ್ಯಾಸ. ಆದ್ರೆ ವೇದವ್ಯಾಸರು ಸಾಕ್ಷಾತ್ ಭಗವಂತ ಅಲ್ಲ. ಆ ಕಾಲದಲ್ಲಿ ಭಗವಂತರೇ ಆ ವೇದವ್ಯಾಸ ಒಂದ್ ರೀತಿ ಪದವಿ, ಆ ಪದವಿಗೆ ಬಂದವ್ರ ಕೈಲಿ ಕೆಲಸ ಮಾಡಿಸ್ತಾನೆ ಅಷ್ಟೇ ಹೊರತು ವೇದವ್ಯಾಸ ಅನ್ನೋದು ಭಗವಂತನೇ ಯಾವಾಗ್ಲೂ ವೇದವ್ಯಾಸನಾಗಿ ಬರ್ತಾನೆ ಅಂತಿಲ್ಲ. ಅದೊಂದು ವಿಷಯವನ್ನ ಇಲ್ಲಿ ತಿಳಿಸ್ತಾರೆ. ವಿಟಪಶೋ ವಿಭಜಿಷ್ಯತಿ ಸ್ಮ. ಸರಿ, ವೇದವ್ಯಾಸರ ಅಸಾಧಾರಣ ಕೆಲಸ ಏನು ಅಂದ್ರೆ, ವೇದ ಅನ್ನೋ ಮರ, ದೊಡ್ಡ ಮರ. ಆ ದೊಡ್ಡ ಮರ ಬರೀ ಮರ ಇದ್ರೆ ಉಪಯೋಗ ಏನು? ಅದಕ್ಕೊಂದು ಕೊಂಬೆ ರೆಂಬೆ ಎಲ್ಲ ಸೃಷ್ಟಿ ಮಾಡಿದ್ರಂತೆ ವೇದವ್ಯಾಸರು. ಅಂದ್ರೆ ವೇದ ಒಂದೇ ಇತ್ತು, ಒಂದೇ ಇದ್ದ ವೇದವನ್ನ ವಿಭಾಗ ಮಾಡಿದ್ರು. ಋಗ್ವೇದ, ಯಜುರ್ವೇದ ಅಂತೆಲ್ಲ ವಿಭಾಗ ಮಾಡಿದ್ರು. ಆಮೇಲೆ ಋಗ್ವೇದದಲ್ಲಿ ಒಂದಿಷ್ಟು ವಿಭಾಗ, ಯಜುರ್ವೇದದಲ್ಲಿ ಒಂದಿಷ್ಟು, ಸುಮಾರು ವಿಭಾಗಗಳನ್ನ ಮಾಡಿದ್ರು. ಇದೆಲ್ಲ ಮಾಡಿದ ಉದ್ದೇಶ ಏನು? ಜನರು ಕಷ್ಟ ಅನುಭವಿಸ್ತಾ ಇದಾರೆ, ಆಯುಷ್ಯ ಕಡಿಮೆ, ಅವ್ರಿಗೆ ಜ್ಞಾನ ಬರ್ಲಿ ಅಂತ. ಈ ನಿಟ್ಟಿನಲ್ಲಿ ಅನೇಕ ಯುಗಗಳಲ್ಲಿ ವೇದವ್ಯಾಸನಾಗಿ ಬಂದು ಅನುಗ್ರಹ ಮಾಡಿದ. ಅಂದ್ರೆ ಅನೇಕ ಯುಗಗಳಲ್ಲಿ ವೇದವ್ಯಾಸನ ಹೆಸರಿನಿಂದ ಅವರ ಬಲಗಡೆ ನಿಂತು ಅನುಗ್ರಹ ಮಾಡಿದ ಅಂತ. ಹೀಗೆ ಒಂದು ವಿಶೇಷವಾದ ಅಂಶ ಇದೆ. ಅದೇನು ಅನ್ನೋದನ್ನ ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ನಮಸ್ಕಾರ ಗುರುಗಳೇ.
ಮತ್ತೆ